ಕೆಲವೊಂದು ಉದ್ಯಮಗಳು ಬಹಳ ಜೋಶ್ನಲ್ಲಿ ಶುರುವಾಗುತ್ತೆ. ಅಷ್ಟೇ ಜೋಶ್ನಲ್ಲಿ ಅಂದರೆ ಇದು ಹೆಂಗೆ ಅಂದರೆ ನಾನು ಮಾಡಬಲ್ಲೆ ಅಂತ ಶುರು ಮಾಡ್ಕೊಳ್ತಾರೆ. ಬಟ್ ಅದರಲ್ಲಿರುವಂತಹ ಕಷ್ಟಗಳನ್ನು ನೋಡಿ ಅಯ್ಯೋ ನನಗೆ ಸಾಕಾಯ್ತಿದ್ದು ಅಂತ ನಿಲ್ಲಿಸ್ಬಿಡ್ತಾರೆ. ಪರ್ಸಿವರೆನ್ಸ್ ಎಷ್ಟು ಮುಖ್ಯ ಒಂದು ಉದ್ಯಮದಲ್ಲಿ. ಆಮೇಲೆ ಅದರ ಜೊತೆಗೆ ಓಕೆ, ಫಸ್ಟ್ ಪರ್ಸಿವರೆನ್ಸ್ ಬಗ್ಗೆನೇ ಕೇಳ್ಬಿಡ್ತೀನಿ. ಎಷ್ಟೋ ಉದ್ಯಮಿಗಳು ಅಥವಾ ಯಾರು ಯಶಸ್ಸಾಗಿದ್ದಾರಲ್ಲ ಅವ್ರು ಹೇಳೋದು ಒಂದು ಪರ್ಸಿವರೆನ್ಸ್ ಇರಬೇಕು, ಇನ್ನೊಂದು ಡಿಸಿಪ್ಲಿನ್ ಇರಬೇಕು ಅಂತ. ಯಾವುದೇ ಉದ್ಯಮ ಅಥವಾ ಪರ್ಸ್ನಾಲಿಟಿ ಡೆವಲಪ್ಮೆಂಟಿಂದ ಹಿಡಿದು ಎಲ್ಲವೂ ಈ ಎರಡರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಪರ್ಸಿವೇರೆನ್ಸು ಇರಬೇಕು, ಇರಬಾರ್ದು ಅಂತ ನಾನು ಹೇಳಲ್ಲ. ಓಕೆ, ಬಟ್ ನಾನು ಇನ್ನೊಂದು ಡೈಮೆನ್ಷನ್ ಕೊಡ್ತೀನಿ. ಪರ್ಸಿವೇರೆನ್ಸು ಇರಬೇಕು, ಡಿಸಿಪ್ಲಿನು ಇರಬೇಕು, ಹಾರ್ಡ್ ವರ್ಕು ಇರಬೇಕು, ಸ್ಮಾರ್ಟ್ ವರ್ಕು ಇರಬೇಕು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವಾಗ ಅದರಿಂದ ಎಕ್ಸಿಟ್ ಆಗೋ ಅಂಥ ನಾಲೆಡ್ಜು ಇರಬೇಕು. ಇವಾಗ ನಾವು ಮಾಡ್ತಾನೇ ಇದ್ದೀವಿ, ಪ್ರಯತ್ನ ಮಾಡ್ತಾನೇ ಇದ್ದೀವಿ, ವ್ಯಾಪಾರದಲ್ಲಿ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಅದು ಯಾವುದೋ ಒಂದು ಕಾರಣಕ್ಕೆ ಅದು ರಿಸಲ್ಟ್ ಬರ್ತಾ ಇಲ್ಲ. ಯಾವುದದು ಕಾರಣ ಅಂದರೆ ಹೆಂಗೆ ಯಾವುದು ಕಾರಣ ನೋಡಿ. ಒಂದು ಏನಾಗಿರ್ಬೋದು, ನಮ್ಮ ವಸ್ತು ಆಗಿರ್ಬೋದು, ವಸ್ತುವಿನ ಬೆಲೆ ಆಗಿರ್ಬೋದು, ವಸ್ತುವನ್ನು ಮಾರಾಟ ಮಾಡುವಂತಹ ಜಾಗ ಆಗಿರ್ಬೋದು. ಯಾವುದೊಂದು ವೇರಿಯೇಷನ್ ಆದ್ರೂ ನನ್ನ ವಸ್ತುನೇ ಚೆನ್ನಾಗಿಲ್ಲ, ಮುಗಿದೋಯ್ತು. ಅದಕ್ಕೆ ಬೆಲೆ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಸೂಕ್ತವಾದಂತಹ ಗ್ರಾಹಕನ ನಾನು ಐಡೆಂಟಿಫೈ ಮಾಡಿಲ್ಲ, ನನ್ನ ಪ್ರಾಡಕ್ಟ್ಗೆ ಬೇಕಾದಂಥ ಟಾರ್ಗೆಟ್ ಸೆಗ್ಮೆಂಟ್ನ ನಾನು ಐಡೆಂಟಿಫೈ ಮಾಡಿಲ್ಲ, ಓಕೆ ಹೋಗ್ಬೋದು. ರಿಟೇಲ್ ಈಗ ಫಾರ್ ಎಕ್ಸಾಂಪಲ್ ಹೋಟೆಲ್ಲು ಅಥವಾ ಬೇಕ್ರಿ ಅಥವಾ ಕೆಫೆ ಅಂದರೆ ಸರಿಯಾದ ಜಾಗದಲ್ಲಿ ಅದಿಲ್ಲ. ಅದೇ ಜಾಗ ಒಂಚೂರು ಚೇಂಜ್ ಮಾಡಿ, 3 ರೋಡ್ ಸೇರೋ ಅಂಥದ್ದು, ಕಾಲೇಜ್ ಇರೋ ಅಂಥದ್ದು, ಇನ್ನೊಂದಿರೋಂಥದ್ದು, ವ್ಯಾಪಾರ ಜಾಸ್ತಿ ಆಯಿತು. ಬಸ್ ಸ್ಟ್ಯಾಂಡ್ ಇರೋ ಅಂಥ ಜಾಗದಲ್ಲಿ ಮಾಡಿದ್ರೆ ಗ್ರಾಹಕರು ಚೆನ್ನಾಗೇ ಬರ್ತಾರೆ, ಗ್ರಾಹಕರಿಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಏನಂತ ಹೇಳ್ತೀವಿ, ಫ್ರಂಟೇಜ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಹೋಟೆಲ್ ಮತ್ತು ಆಹಾರ ಉದ್ಯಮದಲ್ಲಿ ಫ್ರಂಟೇಜ್ ಅಂತೀವಿ. ಫ್ರಂಟೇಜ್ ಅಂದ್ರೆ ಏನು? 30 ಅಡಿ ಈ ಕಡೆಗೆ, 30 ಅಡಿ ಒಂದು ಡೈರೆಕ್ಷನ್ನು, 30 ಅಡಿ ಇನ್ನೊಂದು ಡೈರೆಕ್ಷನ್ನಲ್ಲಿ ಅಂಗಡಿ ಕಾಣುತ್ತಾ ನಮಗೆ, ಕಣ್ಣಿಗೆ ಹಿಂಗೆ ಕಾಣುತ್ತಾ, ವಿಸಿಬಿಲಿಟಿ ಇದೆಯಾ, ಇದೆಲ್ಲ ಕಾರಣಗಳು ಸಹ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಉದ್ಯಮದಲ್ಲಿ ಉದ್ಯಮ ಆಗದೇ ಇದ್ದರೆ 3 ವರ್ಷ, 4 ವರ್ಷ, 5 ವರ್ಷನೇ ನಾನು ಟ್ರೈ ಮಾಡಿದೆ. ಓಕೆ, ಆಗದೇ ಇದ್ದಾಗ ಏನು ಮಾಡಬೇಕು? ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಾವು ಬ್ಯಾಕಪ್ ಪ್ಲಾನ್ ಅಂತ ಹೇಳ್ತೀವಿ. ಎಕ್ಸಿಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ ನೀವು. ಓಕೆ, ರಾಂಗ್ ಟ್ರೈನ್ನ ಹತ್ತಿದ್ದೀರಾ, ಸ್ಟೇಷನ್ ಹೋಗ್ತಾನೆ ಇದ್ರೆ ರಾಂಗ್ ಟ್ರೈನ್ ಹತ್ತಾಗಿದೆ ಮೇಡಮ್. ನಾನು ಫಸ್ಟ್ ಸ್ಟೇಷನಲ್ಲಿ ಗೊತ್ತಾಗತ್ತೆ ಇದು ರಾಂಗ್ ಟ್ರೈನ್ ಇದು ಅಂತ. ನಾನು ಇಳಿದು ಬಂದು ಬೇರೆ ಟ್ರೈನ್ಗೆ ಹತ್ತಿದ್ರೆ ಬೆಟರ್. ಇಳಿದು ಬರದೆ ಅದೇ ಟ್ರೈನಲ್ಲಿ ಹೋದರೆ ಹೋಗ್ತೀರಾ. ಅದೇ ರೀತಿ ಹೇಳಬೇಕು ಅಂದ್ರೆ ಉದ್ಯಮದಲ್ಲೂ ಅಷ್ಟೇ, ಮಿಸ್ಟೇಕ್ ಮಾಡದೆ ಉದ್ಯಮ ಕಟ್ಟಕ್ಕಾಗಲ್ಲ. ಮಿಸ್ಟೇಕ್ಸ್ ತುಂಬ ಮಾಡಬೇಕು. ಆದರೆ ನಿನ್ನೆ ಮಾಡಿದ ಮಿಸ್ಟೇಕ್ ಇವತ್ತು ಮಾಡಬೇಡಿ, ಇವತ್ತು ಮಾಡಿದ ಮಿಸ್ಟೇಕ್ ನಾಳೆ ಮಾಡಬೇಡಿ. ಹೊಸ ಮಿಸ್ಟೇಕ್ ಮಾಡಿ. ಬ್ಯೂಟಿಫುಲ್. ಹೊಸ ಮಿಸ್ಟೇಕ್ ಮಾಡಿದ್ರೆ ಮಜಾ ಬರುತ್ತೆ. ಯಾಕಂದ್ರೆ ಮಿಸ್ಟೇಕಿಂದ ಪಾಠ ಕಲ್ತಿರ್ತೀವಿ. ಸೊ ಅಗೇನ್ ಒಂದು ಮಿಸ್ಟೇಕ್ ಮತ್ತೆ ಮಾಡ್ತಿದ್ದೀರಾ ಅಂದರೆ ಅದು ಪೆದ್ರು ಅಂತಾರೆ. ಓಕೆ, ಒಂದು ಮಿಸ್ಟೇಕ್ ಮಾಡಿದ್ರೆ 2ನೇ ಮಿಸ್ಟೇಕ್ ಯಾರು ಮಾಡಲ್ಲ ಅವನು ಬುದ್ಧಿವಂತರು ಅಂತ ಕರೀತಾರೆ. ವೆರಿ ಕ್ವಿಕ್ ಆಗಿ 1-2-3 ಪ್ರಶ್ನೆಗಳೀಗ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರೋ ಒಂದು 5 ಉದ್ಯಮ ಹೇಳಿ. ಟ್ರೆಂಡಿಂಗ್ನಲ್ಲಿರುವಂಥ 5 ಉದ್ಯಮ ಅಂದರೆ, ಒಂದು ಕೆಫೆ ಉದ್ಯಮ. ಓಕೆ, ನೆಕ್ಸ್ಟ್ ಬಂದು ಡಿಜಿಟಲ್ ರಿಲೇಟೆಡ್ ಪ್ಲ್ಯಾಟ್ಫಾರ್ಮ್ಸು 2ನೇ ಉದ್ಯಮ. ನೆಕ್ಸ್ಟು ಆ್ಯಪ್ ಡೆವಲಪ್ಮೆಂಟ್, ಟೆಕ್ನಾಲಜಿ ರಿಲೇಟೆಡ್ ಆಗಿ ಡೆವಲಪ್ ಮಾಡುವಂತಹ ಆ್ಯಪ್ಗಳ ಉದ್ಯಮ. 3ನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವೀಸಸ್ನ ಉಪಯೋಗಿಸ್ಕೊಂಡು ಉದ್ಯಮಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದು 4ನೇ ಉದ್ಯಮ. 5ನೇ ಉದ್ಯಮ ಬಂದು ಆಫ್ಕೋರ್ಸ್ ರಿಯಲ್ ಎಸ್ಟೇಟ್. ಅದು ಯಾವತ್ತು ನೆವರ್ ಎಂಡಿಂಗ್. ಓಕೆ, ಸ್ಕ್ರ್ಯಾಚಿಂದ ಯಾವುದಾದ್ರೂ ಒಂದು ಉದ್ಯಮನ ಶುರು ಮಾಡಬಹುದು ಇವತ್ತು ಅಂದರೆ, ಐ ಡೋಂಟ್ ಹ್ಯಾವ್ ಎನಿ ಬ್ಯಾಂಕ್ ಬ್ಯಾಲೆನ್ಸ್, 0 ಇದೀನಿ ನಾನು ಅಂತ ಅಂದ್ಕೊಳ್ಳೋರು ಇವಾಗ ಒಂದು ಉದ್ಯಮದ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಉದ್ಯಮ ಶುರು ಮಾಡ್ಬೋದು? ಸಿಂಪಲ್ ತರಬೇತಿ. ಓಕೆ, ನೀಡಿದೆ. ಓಕೆ, ಸ್ಕಿಲ್ ಬೇಕು ನಮಗೆ. ನೀವು ಯಾವುದೇ ಉದ್ಯಮ ತಗೊಳ್ಳಿ, ನೀವು ಯಾವುದೇ ಉದ್ಯಮ ತಗೊಂಡ್ರೂ ನಮಗೆ ಬೇಕಾಗಿರೋದು ಸ್ಕಿಲ್ ತರಬೇತಿ ಸೆಂಟರು. ಅದಕ್ಕೆ ಬೇಕಾಗಿರೋದೇನು? ನಮಗೆ ನಾಲೆಡ್ಜ್ ಇರಬೇಕು, ಟ್ರೈನಿಂಗ್ ಶುರು ಮಾಡಬೇಕು. ಓಕೆ, ಟ್ರೈನಿಂಗ್ ಆನ್ಲೈನಲ್ಲೂ ಶುರು ಮಾಡ್ಬೋದು. ಓಕೆ, ಇವಾಗ ಎಲ್ಲೂ ಹೋಗಿ ಹೇಳ್ಕೊಡ್ಬೇಕು ಅಂತಲೂ ಇಲ್ಲ, ಆನ್ಲೈನ್ ಕ್ಲಾಸ್ ಸಹ ಶುರು ಮಾಡ್ಬೋದು. ಒಂದು ಮೊಬೈಲು, ಅದಕ್ಕೆ ಡೇಟಾ ಇದ್ರೆ ಆಯಿತು. ಓಕೆ, ಸೊ ಕೆಫೆ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ. ಆಪ್ಷನ್ಸಲ್ಲಿ ನೀವು ಬಹಳಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದ್ದೀರಿ, ಲೈಕ್ ಬೆಂಗಳೂರು, ಬೆಲ್ಲಿಯಿಂದ ಹಿಡಿದು ಎಲ್ಲನೂ. ಸೊ ಏನು ಈ ಥಾಟ್ಸ್, ಈ ಹೆಸರುಗಳು ಏನು ಮತ್ತು ಥಾಟ್ ಏನಿತ್ತು ನಿಮ್ಮದು ಶುರು ಮಾಡುವಾಗ? ಅದರಲ್ಲಿ ನಂದು ಸೆಕೆಂಡ್ ಕಾಫಿ ಕಾನ್ವರ್ಸೇಷನ್ಸ್, ಕನ್ಫೆಷನ್, ಸಾರಿ, ಅದರಲ್ಲಿ ನನ್ನ ಸೆಕೆಂಡ್ ಫೇಸ್ ಆಫ್ ಜರ್ನಿ ಬರ್ತದೆ.
ಫಸ್ಟ್ ಫೇಸು ಪ್ರೀ ಸೆಕೆಂಡ್ ಗೇರ್ ಹೇಳಿದೆ. ಓಕೆ. ಸೆಕೆಂಡ್ ಫೇಸಲ್ಲಿ ನಾನು ಬಂದೆ, ನನಗೆ 1 ಕೋಟಿ ಸಾಲ ಇತ್ತು, ಸಾಲ ತೀರಿಸಿದೆ, ಝೀರೋ ಆದೆ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ಸಣ್ಣ ಉದ್ಯಮಿಗಳಿಗೆ ಪಾಠ ಮಾಡ್ತಾ ಇದ್ದೆ. ಅದರಿಂದ ಸೆಕೆಂಡ್ ಗೇರ್ ಅಂತ ಪುಸ್ತಕ ಬರೆದೆ, ವೀರೇಂದ್ರ ಹೆಗಡೆ ಅವರು ಅದನ್ನು ಬಿಡುಗಡೆ ಮಾಡಿದ್ರು 2010ರಲ್ಲಿ. ಅದಾದಮೇಲೆ ನಾವು ಬಿಸ್ನೆಸ್ ಗುರು ಮತ್ತು ಕೆರಿಯರ್ ಗುರು ಅಂತ ರೇಡಿಯೋ ಪ್ರೋಗ್ರಾಮ್ಸ್ನ ಮಾಡಿದ್ವಿ 5 ವರ್ಷ, ಲೈವ್ ಕೇಸ್ ಸ್ಟಡೀಸ್ ಆಫ್ ಆಲ್ ದೀಸ್ ಎಂಟರ್ಪ್ರಿನರ್ಸ್. 2010ರಿಂದ 2016 ನಾನು ಸೆಕೆಂಡ್ ಗೇರ್ ಮೆಂಟರಿಂಗ್ ಸ್ಕೂಲ್ನ ಮಾಡಿದೆ. ಪ್ರೊಪ್ರೈಟರ್ಶಿಪ್ ಫರ್ಮ್, ಇಂದು ಸಾಫ್ಟ್ ನಾವು ಮಾಡಿದ್ದು ಪ್ರೈವೇಟ್ ಲಿಮಿಟೆಡ್. ಪ್ರೊಪ್ರೈಟರ್ಶಿಪ್ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಉದ್ಯಮಿ ಬದಲಾವಣೆ ಮಾಡಬೇಕು. ಈಗ ಬರಲ್ಲ ಇಲ್ಲಿ. ಈಗ ನಾನು ಪ್ರೈವೇಟ್ ಕಂಪ್ನಿ ಮಾಡಿದ್ದೆ, ಸಿಂಗಾಪುರಲ್ಲಿ ಆಫೀಸ್ ಇತ್ತು, ತೈವಾನಲ್ಲಿ ಆಫೀಸ್ ಇತ್ತು, ತಿಂಗಳಿಗೆ 3 ಸತಿ ಪ್ರಯಾಣ ಮಾಡ್ತಾ ಇದ್ದೆ. ಈಗ ಯಾವುದೂ ಇಲ್ಲ, ನಾನು ಇರೋದು ಇಲ್ಲಿ, ನಾನು ಮಾಡಿರೋದು ಪ್ರೊಪ್ರೈಟರ್ಶಿಪ್ಪು. ಯಾಕೆ ಅಂದರೆ ನನಗೆ ಹಣದ ಖರ್ಚು ಕಡಿಮೆ ಆಗಬೇಕು. 2010ರಿಂದ 2016 ನಾನು ಏನು ಕಳ್ಕೊಂಡೆ ಹಣದ ರೂಪದಲ್ಲಿ, ಅದನ್ನು ವಾಪಸ್ ತಗೊಂಡೆ. ಅದಕ್ಕಿಂತ ಹೆಚ್ಚಿನ ಹಣವನ್ನು ಅರ್ನ್ ಮಾಡಿದೆ. ಆಮೇಲೆ ಮಾಡಿಬಿಟ್ಟು ನಾವು ಒಂದು ಪ್ರಾಪರ್ಟಿಯಲ್ಲಿ ಕಾನ್ಸೆಪ್ಟ್ ಬೇಸ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅಂದರೆ ಒಂದು ಜಾಗವನ್ನು ತಗೊಂಡು ಅದರಲ್ಲಿ ಕಾನ್ಸೆಪ್ಟ್ ಮಾಡಬೇಕು. ಈ ಕಾನ್ಸೆಪ್ಟನ್ನ ನೀವು ಒಂದ್ಸತಿ ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ, ಅದರಲ್ಲಿ ಉಪಯೋಗಿಸಿರುವಂತಹ ವ್ಯಕ್ತಿಗಳೆಲ್ಲ ನಮ್ಮ ಸೆಕೆಂಡ್ ಗೇರ್ನ ನಮ್ಮ ಶಿಷ್ಯರು. ಸ್ಟ್ರಕ್ಚರಲ್ ಇಂಜಿನಿಯರು, ಆರ್ಕಿಟೆಕ್ಟು, ಪ್ಲಂಬರು ಎಲ್ಲರೂ. ಅಲ್ಲೇನು ಮಾಡಿದ್ವಿ, ಫಸ್ಟು ನಮ್ಮ ಮನೆಯವರ ಅಜ್ಜ ಬೇಲೂರಲ್ಲಿ ಬೇಕ್ರಿ ಮಾಡಿದರು. ಅವ್ರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ನೆಕ್ಸ್ಟ್ ನಮ್ಮ ಮಾವನವರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ಅವ್ರಿಗೆ ಅವರ ಹೆಸರಲ್ಲಿ ಬೇಕ್ರಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ನಾವೇನು ಯತ್ನೆ ಮಾಡಿದ್ವಿ, ಅಯ್ಯಂಗಾರ್ ಬೇಕ್ರಿ. ಓಕೆ, ಬರೀ ಅಯ್ಯಂಗಾರ್ ಸಾಕಾ? ಇಲ್ಲ, ಅದಕ್ಕೆ ಟ್ರೆಂಡಿಂಗು ಯುರೋಪಿಯನ್ ಇದೆ. ಅಯ್ಯಂಗಾರಿಗೆ ಟ್ರೆಂಡಿಂಗು ಓವನ್ ಫ್ರೆಶ್, ಆದ್ದರಿಂದ ಓವನ್ ಫ್ರೆಶ್ ಆ್ಯಡ್ ಮಾಡಿದ್ವಿ. ಸೊ ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಫಾರ್ಮೇಷನ್ ಆಯಿತು. ಬರೀ ಬೇಕ್ರಿ ಸಾಕಾ? ಎಲ್ಲರೂ ಬೇಕ್ರಿ ಮಾಡಿದಾರಲ್ಲ, ಯಾವ ರೀತಿ ಇರಬೇಕು ನಮ್ಮ ಬೇಕ್ರಿ? ನಮ್ಮ ಬೇಕ್ರಿಲಿ ಪೂರ್ತಿ ಸಿಸ್ಟಮ್ಸ್ ಇದೆ, ಪೂರ್ತಿ ಸಾಫ್ಟ್ವೇರ್ ಅಡಾಪ್ಟ್ ಮಾಡಿದ್ದೀವಿ, ಪೂರ್ತಿ ಡೇಟಾ ಇದೆ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಇವತ್ತಿನ ದಿನ ಎಷ್ಟು ಬ್ಲೂಬೆರಿ ಚೀಸ್ ಕೇಕ್ ಸೇಲ್ ಆಗಿದೆ ಇದುವರೆಗೆ ನನ್ನ ಹತ್ರ ಡೇಟಾ ಇದೆ. ಲಾಸ್ಟ್ 3 ವರ್ಷದಲ್ಲಿ ಎಷ್ಟು ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಪ್ರಾಡಕ್ಟ್ ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಸೇಲ್ ಆಗಲ್ಲ ಡೇಟಾ ಇದೆ. ಪ್ರತಿಯೊಂದು ಸಿಸ್ಟಮ್ ಆಗಿ ನಡೆಯುತ್ತೆ. ಮಿನಿ ERPಯನ್ನು ಹಾಕಿದ್ದೀವಿ. ಸ್ಟೋರ್ಗೆ ಬರುವಂತಹ ಐಟಮ್ಗಳಿಂದ ಹಿಡಿದು ಸೇಲ್ ಆಗುವಂತಹ ಐಟಮ್ಗಳನ್ನು ಪ್ರತಿಯೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಿ ನಮಗೆ ಸಿಸ್ಟಮ್ ಇದೆ. ಓಕೆ, ಇದ್ರ ಮಧ್ಯದಲ್ಲೇ ಒಂದು ಪ್ರಶ್ನೆ. ಕೆಫೇಸ್ ಬೆಂಗಳೂರಲ್ಲಿ ನೂರಾರು ಸಾವಿರಾರು ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೂ ಇದೆ, ಒಳಗಡೆನೂ ಇದೆ. ನಾನು ಒಂದು ಕೆಫೆ ಶುರು ಮಾಡ್ತೀನಿ, ಪಕ್ಕದಲ್ಲೂ ಒಂದು ಕೆಫೆ ಇದೆ. ನಂದು ಔಟ್ಸ್ಟ್ಯಾಂಡ್ ಆಗಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲು ಯಾವುದೇ ಒಂದು ಕೆಫೆ ಆಗಲಿ, ಯಾವುದೇ ಒಂದು ಉದ್ಯಮ ಆಗಲಿ, ವೈಶಿಷ್ಟ್ಯತೆ ಅಂತ ಕರಿತೀವಿ. ಓಕೆ, ವ್ಯಕ್ತಿ ವೈಶಿಷ್ಟ್ಯತೆ, ವಸ್ತು ವೈಶಿಷ್ಟ್ಯತೆ, ವ್ಯಾಪಾರದ ವೈಶಿಷ್ಟ್ಯತೆ. ನನ್ನ ಕೆಫೆಯ ವೈಶಿಷ್ಟ್ಯತೆ ಏನಾಗಬೇಕು? ಇವಾಗ ನನ್ನ ಕೆಫೆದೇನು, ಕಾಫಿ ಕನ್ಫೆಷನ್ಸ್ ಅಂತ. ಕನ್ಫೆಷನ್ ಅಂದ್ರೇನು? ಕನ್ಫೆಸ್ ಮಾಡೋದು, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳ್ಕೊಡೋದು. ನಿಮಗೆ ಸಂತೋಷ ಆಗಿದೆ, ನೀವು ಹೇಳ್ಕೊಳ್ತೀರಾ, ನಿಮ್ಮ ಮನೆಯವ್ರನ್ನ ಕರೆಸಿ ಹೇಳ್ತೀರಾ. ಅಥವಾ ದುಃಖ ಆಗಿದೆ, ನಿಮ್ಮ ಮನೆಯವ್ರ ಹತ್ರ ಹೇಳ್ತೀರಾ. ಅಥವಾ ಸಂತೋಷ ಆಗಿದೆ, ನಿಮ್ಮ ಪ್ರಿಯಕರನ ಹತ್ರ ಹೇಳ್ತೀರಾ. ದುಃಖ ಆಗಿದೆ, ನಿನ್ನ ಪ್ರಿಯಕರ ಹತ್ರ ಹೇಳ್ತೀಯಾ. ಆಫೀಸಲ್ಲಿ ಆಫೀಸ್ ಅವರೆಲ್ಲ ಬಂದು ಮೀಟಿಂಗ್ ಮಾಡ್ತೀರಾ, ಯಾವುದೋ ಒಂದು ಇಶ್ಯೂ ಇದೆ, ಅದನ್ನು ಡಿಸ್ಕಸ್ ಮಾಡ್ತೀರಾ. ನಾವೇನು ಹೇಳ್ತೀವಿ, ಕನ್ಫೆಸ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ನಮ್ಮ ಥೀಮಲ್ಲಿ ನಾವು ಹೇಳ್ತೀವಿ. ನಾವೇನು ಮಾಡಿದ್ದೀವಿ, ಅದನ್ನು ಸೆಲೆಬ್ರೇಷನ್ ಕೆಫೆ ಅಂತ ಮಾಡಿದ್ದೀವಿ. ನಮ್ಮ ಕೆಫೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 4ರಿಂದ 4 ಗಂಟೆ 5 ಗಂಟೆವರೆಗೆ ಅದೊಂದು ಆಫೀಸ್ ಸ್ಪೇಸ್ ಥರ ಕೆಲಸ ಮಾಡುತ್ತೆ. ಆಫೀಸ್ ಸ್ಪೇಸ್ ಎಲ್ಲ ಬಂದು ಆಫೀಸ್ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಸಣ್ಣ ಸಣ್ಣ ಕಂಪ್ನಿಗಳು ಮೀಟಿಂಗ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಇರೋರು ಮನೆಯಲ್ಲೇ ಬೇಜಾರಾಗುತ್ತೆ ಅಂತ ಬಂದು ಅಲ್ಲಿ ಇಂಟರ್ನೆಟ್ನ ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅದೇ 4 ಗಂಟೆ ಆದಮೇಲೆ ಕೆಫೆ ಸಿಂಗಾರನೇ ಬೇರೆ ಆಗಿಬಿಡುತ್ತೆ. ಸೆಲೆಬ್ರೇಷನ್ ಕೆಫೆ ಆಗುತ್ತೆ. ಬರ್ಡೇ ಪಾರ್ಟೀಸ್ ನಡೆಯುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ನಡೆಯುತ್ತೆ, ಟೀನೇಜ್ ಪಾರ್ಟೀಸ್ ನಡೆಯುತ್ತೆ. ಸೊ ಈ ಥರ ಏನಾಗುತ್ತೆ, ಟೈಮ್ ಟು ಟೈಮ್ ಕೆಫೆದು ಹವಾ ಟ್ರೆಂಡು ಒಂದೇ ದಿನದಲ್ಲಿ ಕೆಫೆ ಟ್ರೆಂಡು ಬದಲಾಗುತ್ತೆ. ಓಕೆ, ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಫಿಕ್ಸೆಡ್ ಥೀಮ್ ಮಾಡಿಬಿಟ್ಟಿದ್ದೀವಿ. ಫಿಕ್ಸೆಡ್ ಥೀಮ್ ಏನು, ನಮ್ಮದು ಬಂದು ನೋಡಿದ್ರೆ ಒಂದು ಯುರೋಪಿಯನ್ ಔಟ್ಲುಕ್ ಇರೋಂತಹ, ಯಾರೇ ಬಂದರೂ ಅದರಲ್ಲಿ ಎಂಜಾಯ್ ಮಾಡುವಂತಹ ಸನ್ನಿವೇಶಗಳಿಗೆ ಬೇರೆ ಬೇರೆ ಟೇಬಲ್ಗಳು, ಸೆಲ್ಫಿ ಪಾಯಿಂಟ್ ಮಾಡಿದ್ದೀವಿ. ಇವತ್ತೇನು ಎಲ್ಲರಿಗೂ ಟ್ರೆಂಡಿಂಗ್ ಏನು, ಸೆಲ್ಫಿ ತೊಗೊಳ್ಬೇಕು. ಊಟ ಎಷ್ಟು ಮಾಡ್ತಾರೋ ಬಿಡ್ತಿಲ್ಲ ಗೊತ್ತಿಲ್ಲ, ಆ ಊಟದ ಫೋಟೋ ತೊಗೋಬೇಕು. ಊಟ ಆದಮೇಲೆ ಸ್ನೇಹಿತರ ಜೊತೆ, ಫ್ರೆಂಡ್ಸ್ ಜೊತೆ ಸೆಲ್ಫಿ ತೊಗೊಳ್ಬೇಕು. ಆ ಸೆಲ್ಫಿ ಪಾಯಿಂಟನ್ನು ಮಾಡಿದ್ದೀವಿ. ಮತ್ತು ನಮ್ಮ ಜಾಗದಲ್ಲಿ ನಮ್ಮ ಥರದ ಕೆಫೆ ಇದೆಯಾ? ಇಲ್ಲ.
ಯಾವತ್ತೂ ನಾನು ಹೇಳಿದೆ ಅಂದರೆ ಹೊಸದಾಗಿ ಕೆಫೆ ಮಾಡೋದಾದರೆ ಫಸ್ಟು ಏರಿಯಾನ ನಾವು ಸ್ಕ್ಯಾನ್ ಮಾಡಬೇಕು. ನಿಮ್ಮದು ಮಲ್ಟಿಪಲ್ ಚೈನ್ ಇದ್ದರೆ ನೋ ಪ್ರಾಬ್ಲಮ್. ನಾವು ಸ್ಟಾರ್ ಬಕ್ಸು, ನಾವು ಥರ್ಡ್ ವೇವ್ ಕಾಫಿ, ನಾನು ಔಟ್ಲೆಟ್ ಹಾಕ್ತೀನಪ್ಪ, ನನಗೇನಿಲ್ಲ, ಇದೊಂದು ಔಟ್ಲೆಟಲ್ಲಿ ಬಂದರೆ ಬಿಸ್ನೆಸ್ ಆಗ್ಬೋದು, ಆಗದೆ ಆದ್ರೆ ಆಗಲ್ಲ, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. 100 ಔಟ್ಲೆಟ್ಟು ಅವ್ರು ಚೆನ್ನಾಗಿ ನಡೀತಿರಲ್ಲ, 100 ಔಟ್ಲೆಟಲ್ಲಿ ಬರೀ 70% ಚೆನ್ನಾಗಿ ನಡೀತಿರುತ್ತೆ. ಹೊಸದಾಗಿ ನಾನು ಕೆಫೆನ ಹಾಕಬೇಕು ಅಂದರೆ ಅಲ್ಲಿ ಕೆಫೆ ಇದೆಯಾ ಫಸ್ಟ್ ಪಾಯಿಂಟ್ನ ಕೇಳೋದು. ಓಕೆ, ಅಲ್ಲಿ ಕೆಫೆ ಇದೆ, 4-5 ಕೆಫೆ ಇದೆ, ಮತ್ತೆ ನಾನು ಗುದ್ದಾಡ್ತೀನಿ, ಅದು ಇವತ್ತಿನ ದಿನ ನಾವು ಸಜೆಸ್ಟ್ ಮಾಡಲ್ಲ. ಇವಾಗ ನಾವೇ ಎಕ್ಸ್ಪ್ಯಾನ್ಷನ್ಗೆ ನೋಡ್ತಾ ಇದ್ದೀವಿ, ನಾವೇ ಬೇರೆ ಬೇರೆ ಕಡೆ ಕೆಫೆ ಮಾಡಕ್ಕೆ ನೋಡ್ತಾ ಇದ್ದೀವಿ. ಅಲ್ಲ, ವಾಟ್ ಇಫ್ ಐಡಿಯಾ ಮತ್ತೆ ಎಂಟೈರ್ಲಿ ಬೇರೆ ಕೆಫೆ ಆಗಿದ್ರೆ? ಈಗ ಒಂದ್ 2 ಕೆಫೆ ಇದೆ ರೋಡಲ್ಲಿ, ಆಯ್ತು, ಓಕೆ, ಬೇರೆ ಇದೆ, ಬೇರೆ ಎಂಟೈರ್ ಐಡಿಯಾ, ನನ್ನ ಥೀಮ್ ಬೇರೆ ಇದೆ, ಓಕೆ, ನಿಮ್ಮ ಥೀಮ್ ಬೇರೆ ಇದೆ, ನಿಮ್ದು ಇದು ಬೇರೆ ಇದೆ ಅಂದರೆ ನಾನೇನು ಹೇಳ್ತೀನಿ ಅಂದರೆ ಪಾಸಿಬಿಲಿಟಿ ಆಫ್ ಸಕ್ಸಸ್ ಇಸ್ ಲೆಸ್ ಅಂತ ಹೇಳ್ತೀನಿ. ಓಕೆ, ಸಕ್ಸಸ್ಸೇ ಬರಲ್ಲ ಅಂತ ಯಾರು ಹೇಳಲ್ಲ. ಈಗ ಅನೇಕ ಜನ ಮಾಡಿದ್ದಾರೆ, ಈಗ ಅದು ಡಿಫ್ರೆಂಟಾಗಿ ಮಾಡಿದ್ದಾರೆ, ಅದು ಮಾಡಿ ಮೇಲೆ ಎತ್ತಿದ್ದಾರೆ. ಬಟ್ ಪಾಸಿಬಿಲಿಟಿ 100ರಲ್ಲಿ ಪಾಸಿಬಿಲಿಟಿ ಎಷ್ಟಿದೆ? ನಾನೊಬ್ಬ ವ್ಯಾಪಾರಿಯಾಗಿ ಕಾಂಪ್ಲೆಕ್ಸ್ ಸಿನಾರಿಯಿಂದ ಶುರು ಮಾಡಬೇಕಾ, ಈಸಿ ಸಿನಾರಿಯಿಂದ ಶುರು ಮಾಡಬೇಕಾ? ಈಸಿ ಸಿನಾರಿ. ಈಸಿ ಸಿನಾರಿಯ ನನಗೆ ಯಾವುದು? ಯಾಕಲ್ಲೇ ಬಂದು ಕ್ಲಟರ್ ಮಾಡ್ತೀರಾ? ವ್ಯಾಪಾರ ಆಗೋವ್ರಿಗೂ ಹೋಯ್ತು, ಅವ್ರಿಗೂ ಲಾಸು, ಇರೋ ಕಸ್ಟಮರೇ ನಿಮಗೆ ಬರಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ ಅಂದರೆ ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್. ಓಕೆ.